ಪ್ರತಿ ವರ್ಷ ಶಿವರಾತ್ರಿನ ಈ ದೇವಸ್ಥಾನದಲ್ಲಿ ಜೋರಾಗಿ ಮಾಡ್ತಾರೆ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಬ್ಬ ಅಂತ ಹೇಳಿ ಅದರ ಹಿಂದಿಂದಾನೇ ಮನೆಯೆಲ್ಲನೂ ಗುಡಿಸಿ ಒರೆಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯ ಕ್ಲೀನಿಂಗ್ ಕೆಲಸ ಅಂತೂ ಕಂಪ್ಲೀಟ್ ಆಗಿತ್ತು. ಇವತ್ತು ಮಾರ್ನಿಂಗ್ ಬೇಗನೆ ಎದ್ದು ಮನೆ ಆಚೆ ಫೋಟೋಕ್ಕೆ ಎಲ್ಲ ತೊಳೆದು ಚಂದವಾಗಿ ರಂಗೋಲಿಯನ್ನು ಹಾಕಿದ್ದೀನಿ. ಶಿವಲಿಂಗದ ಒಂದು ರಂಗೋಲಿಯ ಡಿಸೈನ್ ಆಗಿರುತ್ತೆ. ಇದೇ ಥರ ಒಳ್ಳೆಯ ಡಿಸೈನ್ಸ್ಗಳ ರಂಗೋಲಿಗಳು ನಿಮಗೂ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಒಳ್ಳೆ ರಂಗೋಲಿಯ ಡಿಸೈನ್ಸ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಮನೆಗಳಲ್ಲಿ ಹಬ್ಬಗಳು ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಹೆಣ್ಮಕ್ಳುಗಳ ಎಫರ್ಟ್ಸ್ ಇರಲೇಬೇಕು. ಮನೆ ಕ್ಲೀನ್ ಮಾಡೋದ್ರಿಂದ ಹಿಡ್ದು ದೇವ್ರ ಮನೇನ ಕ್ಲೀನ್ ಮಾಡಿ ದೇವ್ರಿಗೆಲ್ಲ ರೆಡಿ ಮಾಡೋದ್ರಿಂದ ಹಿಡ್ದು ಮನೆ ಅಂಗಳನ ತಾರಿಸಿ ಗುಡಿಸಿ ರಂಗೋಲಿ ಹಾಕೋದ್ರಿಂದ ಹಿಡ್ದು ಅದ್ರ ಜೊತೆಯಲ್ಲಿ ಹಬ್ಬಕ್ಕೆ ಅಂತಲೇ ಸ್ಪೆಷಲಾಗಿ ರುಚಿಯಾದ ಅಡುಗೆಗಳನ್ನು ಮಾಡೋದ್ರಿಂದ ಹಿಡ್ದು ಎಲ್ಲದಕ್ಕೂ ಕೂಡ ನಮ್ಮ ಹೆಣ್ಮಕ್ಳುಗಳೇ ಜಾಸ್ತಿ ಎಫರ್ಟನ್ನು ಹಾಕ್ತಾರೆ. ತನ್ನ ಮನೆ ತನ್ನ ಫ್ಯಾಮಿಲಿಗೋಸ್ಕರ ಇಡೀ ಅವಳ ಜೀವನನೇ ಮುಡಿಪಾಗಿ ಇಟ್ಟಿರ್ತಾಳೆ ಅಂತ ಎಲ್ಲ ಹೆಣ್ಮಕ್ಳುಗಳಿಗೂ ಕೂಡ ನನ್ನ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್. ಸಂಜೆ ಆಗ್ತಿದ್ದಾಗೇ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ನಾವು ಹೊರಟಿದ್ದೆ ನಮ್ಮೂರ ಪಕ್ಕದಲ್ಲಿರುವ ಶ್ರೀ ವೈದ್ಯನಾಥೇಶ್ವರ ಟೆಂಪಲ್ಗೆ. ನಮ್ಮ ಈ ವೈದಪ್ಪನ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಮಹಾಶಿವರಾತ್ರಿ ಹಬ್ಬನ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ನೀವೇ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಮಹಾಶಿವರಾತ್ರಿ ಹಬ್ಬಕ್ಕೆ ನಮ್ಮ ವೈದಪ್ಪನ ದೇವಸ್ಥಾನದಲ್ಲಿ ವಿಶೇಷವಾಗಿ ಶಿವನಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ದೇವಸ್ಥಾನಕ್ಕೆ ದೀಪಾಲಂಕಾರ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ವೈದಪ್ಪನ ಬಸಪ್ಪನಿಗೂ ಕೂಡ ಅಲಂಕಾರನ ಮಾಡಿ ಪೂಜೆನ ಮಾಡ್ತಾಯಿದ್ರು. ಶಿವರಾತ್ರಿಯ ಇಲ್ಲಿನ ಸ್ಪೆಷಾಲಿಟಿಯನ್ನು ಹೇಳ್ತಾ ಕೇಳ್ತಾ ಮುಗಿಯೋದೇ ಇಲ್ಲ, ಅಷ್ಟಿದೆ. ಶಿವರಾತ್ರಿ ಎಂದರೆ ಶಿವನು ಲಿಂಗ ರೂಪದಲ್ಲಿ ಪ್ರಕಟವಾದ ದಿನ ಮತ್ತು ಶಿವಪಾರ್ವತಿಯರ ವಿವಾಹ ಮಹೋತ್ಸವವೆಂದು ನಂಬಲಾಗುತ್ತದೆ. ಶಿವನನ್ನು ಜಪಿಸೋದಕ್ಕೆ ರಾತ್ರಿಯೆಲ್ಲ ಜಾಗರಣೆ ಮಾಡ್ತಾರೆ. ಜಾಗರಣೆಯನ್ನು ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಿದ್ದೆ ಬರುವಂಥದ್ದಿರುತ್ತೆ. ಆ ಥರ ನಿದ್ದೆ ಕೂಡ ಬರಬಾರ್ದು ಅಂತ ಹೇಳಿ ಇಲ್ಲಿ ಪ್ರತಿ ವರ್ಷವೂ ಕೂಡ ಶಿವರಾತ್ರಿ ಹಬ್ಬದ ದಿವಸ ಪೌರಾಣಿಕ ನಾಟಕವನ್ನು ಏರ್ಪಡಿಸಿರ್ತಾರೆ. ನಾಟಕವನ್ನು ನೋಡ್ತಾ ಶಿವನನ್ನು ಜಪಿಸುತ್ತಾ ಭಕ್ತಾದಿಗಳು ತುಂಬಾ ಆರಾಮಾಗಿ ಜಾಗರಣೆಯನ್ನು ಮಾಡ್ಬೋದು. ಹಾಗಾಗಿ ಇಲ್ಲಿ ಒಂದು ಪೌರಾಣಿಕ ನಾಟಕವನ್ನು ಕೂಡ ಏರ್ಪಡಿಸಿರ್ತಾರೆ.
ಜೊತೆಯಲ್ಲಿ ಇನ್ನೂ ಒಂದು ವಿಶೇಷತೆ ಏನಂದರೆ, ಇಲ್ಲಿ ದೇವಸ್ಥಾನದ ಅಕ್ಕಪಕ್ಕದ ಹಳ್ಳಿಯವರಾಗಿರ್ಬೋದು ತುಂಬ ಜನ ಶಿವರಾತ್ರಿ ಹಬ್ಬಕ್ಕೆ ಅಂತ ಹೇಳಿ ದೇವಸ್ಥಾನಕ್ಕೆ ಬರ್ತಾರೆ. ಹಾಗಾಗಿ ಸಂಜೆ ವೇಳೆ ಒಂದು 7 ಗಂಟೆ ಸಮಯದಿಂದ ಸಾವಿರಾರು ಭಕ್ತಾದಿಗಳಿಗೆ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತೆ. ಮತ್ತು ಬೆಳಗಿನ ಜಾವ ಯಾರೆಲ್ಲ ಜಾಗರಣೆಯನ್ನು ಮಾಡಿರ್ತಾರೆ ಅಂಥವ್ರಿಗೋಸ್ಕರನೂ ಕೂಡ ಅಲ್ಲಿ ತಿಂಡಿನ ಪ್ರೊವೈಡ್ ಮಾಡ್ತಾರೆ. ನಾವೆಲ್ಲರೂ ಕೂಡ ಒಂದು 12 ಗಂಟೆವರೆಗೂನಾದರೂ ನಾಟಕನ ನೋಡೋಣ ಅಂಥೇಳಿ ಅಂದ್ಕೊಂಡ್ವಿ. ಆದರೆ ನನ್ನ ಮಗಳಿಗೆ ನಿದ್ದೆ ಬಂದುಬಿಟ್ಟಿತ್ತೇನೋ, ಫುಲ್ಲು ಅಳೋಕ್ಕೆ ಶುರು ಮಾಡ್ಕೊಂಬಿಟ್ಲು. ಸೊ ನಾವು ಒಂದು ಸ್ವಲ್ಪ 9:30 ಮನೆಗೆ ಬಂದೇ ಬಿಟ್ವಿ. ಇದೇ ಥರ ಕಂಟೆಂಟ್ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಅಕೌಂಟನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಭಗವಂತ ಶಿವ ನಿಮ್ಮೆಲ್ಲರ ಲೈಫಲ್ಲೂ ಕೂಡ ಬೆಳಕನ್ನು ತರಲಿ.